ಶ್ರೀಕೃಷ್ಣನ ನಂತರ ಮಹಾಭಾರತದಲ್ಲಿ ನನಗೆ ತುಂಬಾ ಇಷ್ಟ ಆಗೋ ಪರ್ಸನಾಲಿಟಿ ಅಂತಂದ್ರೆ ಅದು ಭೀಮ. ಯಾಕೆ ಗೊತ್ತಾ? ಅವತ್ತಿನ ಕಾಲದ ದೊಡ್ಡ ಪ್ರಜ್ವಲ್ ರೇವಣ್ಣ ಯಾರಾದ್ರೂ ಇದ್ರು ಅಂತಂದ್ರೆ ಅದು ವಿರಾಟ್ ದೇಶದ ಸೇನಾಧಿಪತಿ ಕೀಚಕ. ಇನ್ನು ಎಂಥ ದೊಡ್ಡ ರೇಪಿಸ್ಟ್ ಲೋಫರ್ ಲಫಂಗ ಆಗಿದ್ದ ಅಂತಂದ್ರೆ ಅಜ್ಞಾತವಾಸದ ಸಮಯದಲ್ಲಿ ಸೈರಂಧ್ರಿ ರೂಪದಲ್ಲಿದ್ದ ದ್ರೌಪದಿಗೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದು ಗೊತ್ತಾದ ಕೆಲವು ನಿಮಿಷದಲ್ಲಿ ಈ ಕೀಚಕನನ್ನ ತುಂಬಾ ಕಿರಾತಕವಾಗಿ ಸಂಹಾರ ಮಾಡಿದ್ದು ನಮ್ಮ ಭೀಮ. ಜೊತೆಗೆ ಯಾವ ಕೌರವರು ದ್ಯೂತ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಂತಹ ದುಷ್ಟ ಕೆಲಸವನ್ನ, ಅನ್ಯಾಯವನ್ನ, ಮಹಾ ಅಪರಾಧವನ್ನ ಮಾಡಿರ್ತಾರೆ, ಆ ಎಲ್ಲಾ ಕೌರವರ ರಕ್ತವನ್ನ ಹೊರಗಡೆ ತೆಗೆದು ಅದರಲ್ಲಿ ದ್ರೌಪದಿಯ ಮುಡಿಯನ್ನ ಸ್ನಾನ ಮಾಡಿಸೋದು ಸಹ ಇದೇ ಭೀಮ. ನಾನ್ ದೊಡ್ಡ ಗಂಡಸು, ಅಡುಗೆ ಮನೆ ಹೆಂಗಸರ ಕೆಲಸ ಅಂತ ಯಾರೆಲ್ಲ ಹೇಳ್ತಾರೆ, ನೂರಾನೆಯ ಬಲವನ್ನ ತೋಳಲ್ಲಿ ಹೊಂದಿದ್ದಂತಹ ಭೀಮ ಅಡುಗೆ ಮನೆಯಲ್ಲಿ ತನ್ನ ಕೈ ಚಳಕವನ್ನ ತೋರಿಸ್ತಾ ಇದ್ದ. ಸೊ ನನ್ನ ಪ್ರಕಾರ ಭೀಮ ಈಸ್ ದ ಟ್ರೂ ಫೆಮಿನಿಸ್ಟ್. ಇಫ್ ಯು ನೋ, ನಾನು ಕೇವಲ ಮಹಾಭಾರತದ ಭೀಮನ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಇಫ್ ಯು ನೋ ಯು ನೋ. ಗೊತ್ತಾಗ್ಲಿಲ್ಲ ಅಂತಂದ್ರೆ ನನ್ನ ಈ 2 ಯೂಟ್ಯೂಬ್ ಚಾನಲನ್ನು ಅವಾಗ ನೋಡ್ತಾ ಇರಿ.